ನಮ್ಮ ಸಮಾಜಕ್ಕೆ ಅದು ರೆಪ್ರೆಸೆಂಟೇಷನ್ ಕೊಟ್ಟಿರೋದು ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಭಾಳ ಕೇರ್. ಯಾಕಂತಂದರೆ ಬ್ರಾಹ್ಮಣರು ಯಾವತ್ತೂ ಕೂಡ ಸಮರ್ಪಣಾ ಮನೋಭಾವನೆಯಿಂದ ಈ ರಾಜ್ಯ ರಾಷ್ಟ್ರ ಕಟ್ಟಿದಂಥ ಸಮಾಜ ಇದು ನಮ್ಮದು. ಇಷ್ಟಿದ್ದೂ ಕೂಡ ನಮ್ಮಲ್ಲಿ ಭಾಳ ಮೇಧಾವಿಗಳು ಯಾರು 9 ಸಲ ಗೆದ್ದಂಥ ದೇಶಪಾಂಡೆ ಅಂತವರು 6 ಬಾರಿ ಒಬ್ಬ ಯುವಕ ಇಲ್ಲಿ ಸತತವಾಗಿ ಗೆಲ್ಲಿತಾನೆ ಅಂತಂದರೆ ಅದು ಅವ್ರು ತೋರಿಸ್ತದೆ ಅವರ ಶಕ್ತಿ ಸಾಮರ್ಥ್ಯ ಮತ್ತು ಜಾತ್ಯತೀತ ಇರೋದರಿಂದ. ಇಷ್ಟಿದ್ದೂ ಕೂಡ ಮತ್ತು ದಿನೇಶ್ ಗುಂಡೂರಾವ್ರಿಗೆ ಮತ್ತೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಿಲ್ಲದೆ ಇರೋದು ಬೇರೆಯವ್ರಿಗೆ ಮಾಡಿದ್ದು ನಮಗೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇನ್ಯಾರಿಗೂ ಕೊಟ್ಟಿದ್ದರೆ ಅದು ಇದೆ, ಬಟ್ ಯಾರಿಗೂ ಯಾರಿಗೂ ಕೊಟ್ಟಿಲ್ಲ. ಸೊ ಅದು ನಮಗೆ ಯುವಕರಿಗಂತೂ ತುಂಬ ದುಃಖ ಆಗಿದೆ. ಅದನ್ನು ನಾವು ಆದಷ್ಟು ಸರ್ಕಾರ ಹೈಕಮಾಂಡ್ಗೂ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಪಕ್ಷದ ಧುರೀಣರಿಗೂ ನಮ್ಮಲ್ಲಿ ಬೇಡಿಕೆ ಏನಂತಂತಂದರೆ ಇದನ್ನು ಸರಿಪಡಿಸಬೇಕು. ಯಾಕಂದರೆ ಸಮಾಜಕ್ಕೆ ಭಾಳ ನೋವಾಗಿದೆ. ನಾವು ಯಾವಾಗಲೂ ಕೂಡ ಈ ಪರಿಸ್ಥಿತಿಯನ್ನು ಅರಿವು ಮೂಡಿಸ್ತೀವಿ ಹೊತ್ತು ನಾವು ಯಾರ ಬಗ್ಗೆನೂ ಕೂಡ ನಾವು ದ್ವೇಷದ ಮಾತಾಡೋದು ಅಂಥದ್ರಲ್ಲಿ ನಮ್ಮ ಜಾಯಮಾನೇನಲ್ಲ. ನಾವು ಬ್ರಾಹ್ಮಣರು ನಾವು ಯಾವಾಗಲೂ ಪ್ರತಿಯೊಂದು ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಂದು ವರ್ಗ ಇದು. ಮತ್ತು ಸಮಾಜಕ್ಕೆ ನಾವು ಸಮರ್ಪಣೆ ಮಾಡ್ಕೊಳ್ತೀವಿ. ಸಮರ್ಪಣೆ ಅಂತಂದರೆ ನಾವೆಲ್ಲರೂ ಒಂದೇ ಅಂತೀವಿ. ಇಂಥ ಒಂದು ಸಮಾಜನ ಕೈ ಬಿಟ್ಟಿರೋದು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ಮತ್ತು ಆಮೇಲೆ ಏಕೀಕರಣ ಇರ್ಬೋದು, ಎಲ್ಲ ಮುಂದಾಳುಗಳು ಫ್ರಂಟ್ ಲೈನರ್ ಬ್ರಾಹ್ಮಣರು. ಆದರೂ ಯಾಕೆ ಈ ಸಲ ಆಗಿದೆ ಇದು ತಿಳಿದಾಯಿತು. ಈಗಲೂ ಅವಕಾಶ ಇದೆ ಏನಾದರೂ ಸರಿಪಡಿಸಬೇಕು ಅಂತ ನಾನು ಮತ್ತೊಮ್ಮೆ ನಮ್ಮ ಈ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಹೈಕಮಾಂಡ್ಗೆ ನಾವೆಲ್ಲ ನಮ್ಮ ಸಮಾಜದ ನಾನೊಬ್ಬ ಹಿರಿಯ ಸಮಾಜದ ನಾಯಕ. ನಾನು ಭಾಳ 50 ವರ್ಷದ ಮೇಲೆ ಜಾಸ್ತಿ ಅನುಭವ ಪಕ್ಷದಲ್ಲಿರೋನು. ನಾವು ಒಳ್ಳೆಯದಾಗತ್ತೆ ಅಂತ ಅನಿಸಿಕೆ ನಮಗೆ. ಒಳ್ಳೆಯದಾಗ್ಬೋದು ಆ ಒಂದು ನಂಬಿಕೆ ಇದೆ. ಅದನ್ನು ಪರಿಪೂರ್ಣತೆ ಮಾಡ್ತಾರೆ ಅಂತ ನಾವು ಸರ್ ಈಗ ಸಾಕಷ್ಟು ಅಂದರೆ ಬೇಡಿಕೆಗಳು ಎಲ್ಲ ಸಮುದಾಯಗಳಿಂದಲೂ ಕೂಡ ಇದೆ. ಆದರೆ ಇಲ್ಲಿ ಆಗಿರುವಂಥದ್ದು ಏನಂತಂದರೆ ಈಗ ಪ್ರಸ್ತುತವಾಗಿ 19 ಜನರನ್ನು ಕೂಡ ಆಯ್ಕೆ ಮಾಡಾಗಿದೆ. 20 ಸ್ಥಾನ ಇತ್ತು. ಇನ್ನೊಂದು ಸ್ಥಾನವನ್ನು ಮಹಿಳಾ ಕೋಟಾ ಅಂತೇಳಿ ಮೀಸಲಿಡಲಾಗಿದೆ. ಅದು ಕಾದು ನೋಡಬೇಕಾಗುತ್ತೆ. ಆದರೆ ಈಗ ಎಲ್ಲವೂ ಮುಗಿದು ಹೋಗಿದೆ. ಈಗ ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬೇಕು ಅಂತೀರಾ? ಹೈಕಮಾಂಡ್ ಯಾವ ರೀತಿಯಾದಂಥ ಒಂದು ನ್ಯಾಯ ಕೊಡಬೇಕು ಅಂತೀರಾ? ಮತ್ತು ನೀವು ತಪ್ಪು ಸಂದೇಶ ಹೋಗಬಾರ್ದು, ನಾವು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಆ ರೀತಿ ನಡ್ಕೊಳ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದೀರಾ. ನಾವೆಲ್ಲ ಪಕ್ಷದ ಸಿದ್ಧಾಂತದಲ್ಲಿ ಬೆಳೆದಿರ್ತಕ್ಕಂಥವ್ರು. ಕಾಂಗ್ರೆಸ್ ಅಂತಂದರೆ ಬ್ರಾಹ್ಮಣರ ಒಂದು ಹೋರಾಟದ ಮುಂಚೆಯಿಂದಲೂ ಬಂದಿರತಕ್ಕಂಥದ್ದು. ನಾವು ಎಲ್ಲರೂ ತೊಗೊಂಡೋಗುವಂಥದ್ದು. ಇದು ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಬೇಕು ಅಂತಂದರೆ ಅದು ಪಕ್ಷಕ್ಕೆ ಭಾಳ ದೊಡ್ಡ ಶಕ್ತಿ ಇದೆ. ಯಾಕಂದರೆ ಪಕ್ಷನೇ ನಮ್ಮಲ್ಲಿ ಫಸ್ಟು. ಅದರಿಂದ ನಾವೊಂದು ಏನೋ ಒಂದು ಕಡೆ ನಮಗೊಂದು ಇದಿದೆ, ನಂಬಿಕೆ ಇದೆ, ಪಕ್ಷ ನಮ್ಮನ್ನು ಬಿಡಲ್ಲ ಅಂತ. ಏನು ಬದಲಾವಣೆ ಮಾಡ್ತಾರೆ, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆಗತ್ತೆ ಅನ್ನೋದು ನಮ್ಮದೊಂದು ಸಂಕಲ್ಪ. ಸರ್, ಒಂದು ಆಯ್ಕೆ ಇತ್ತು. ಅಂದರೆ ಉತ್ತರ ಕನ್ನಡದಲ್ಲಿ ಏನು RV ದೇಶಪಾಂಡೆ ಅವರು ಹಿರಿಯ ನಾಯಕರು, ಸಾಕಷ್ಟು ಬಾರಿ ಗೆದ್ಕೊಂಡು ಬಂದಂಥವ್ರು. ಈಗ ದಿನೇಶ್ ಗುಂಡೂರಾವ್ ಅವರನ್ನ ಕೈ ಬಿಟ್ಟರು ಕೂಡ RV ದೇಶಪಾಂಡೆ ಅವ್ರಿಗೆ ಸ್ಥಾನ ಕೊಡ್ಬೋದಿತ್ತು. ಉತ್ತರ ಕನ್ನಡ ಜಿಲ್ಲೆ ಪ್ರಾತಿನಿಧ್ಯ ಲೆಕ್ಕದಲ್ಲೂ ಕೂಡ ಕೊಡ್ಬೋದಿತ್ತು. ಅಲ್ಲಿ ಏನು ಮಂಕಾಳೊಯ್ದರು ಅವ್ರನ್ನ ಕೊಟ್ಟರು. ಆಮೇಲೆ ಅದು ಚೇಂಜಸ್ ಆಯಿತು. ಮತ್ತು ಏನು SS ಮಲ್ಲಿಕಾರ್ಜುನ್ ಅವರ ಹೆಸರು ಬಂತು ಅಲ್ಲಿ. ಹೀಗಾಗಿ ದೇಶಪಾಂಡೆ ಅವರನ್ನು ಕನ್ಸಿಡರ್ ಮಾಡಬೇಕಿತ್ತು. ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಮಾಡ್ತಾ ಇದೆಯಾ ಅಂತ ದೇಶಪಾಂಡೆ ಅವ್ರನ್ನ ಪ್ರತ್ಯೇಕವಾಗಿ? ನಾನು ಆ ರೀತಿ ಯಾವುದೇ ನಾನು ಹೋಗಲ್ಲ, ಅವಕಾಶ ಮಾಡಿಕೊಟ್ಟಿಲ್ಲ. ಅದು ನಾವು ಅದಕ್ಕೇ ಇವಾಗ ಪಕ್ಷಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೆ ಅರಿವು ಮೂಡಿಸೋ ಕೆಲಸ ನಮ್ದು ಯಾವತ್ತೂ. ಹಿಂಗಾಗಿದೆ, ಅನ್ಯಾಯ ಆಗಿದೆ ಅಂತ ನೀವು ಹೆಂಗೆ ಸರಿಪಡಿಸ್ತೀರಿ ಅಂತಂದು ಆ ರೀತಿಯಾಗಿ ನಮ್ಮದು ಒಂದು ನಮ್ಮ ಬೇಡಿಕೆ ಅಷ್ಟೇ. ಓಕೆ, ಅಂತಿಮವಾಗಿ ತಮ್ಮ ನಡೆ ಏನು ಸರ್? ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಇದ್ರೆ ಏನು ಮಾಡಬೇಕು? ಇಲ್ಲ, ನಿರ್ಧಾರ ಏನಿಲ್ಲ. ಇದು ಅರಿವು ಮೂಡಿಸೋದು ಅಂತಂದರೆ ನೀವು ಮಾಡಿರೋ ತಪ್ಪು, ಇದು ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಹೀಗಾಗಿದೆಯಲ್ಲ, ಇದನ್ನು ಎಲ್ಲಾದರೂ ನಿಮ್ಗೆ ಅವಕಾಶ ಇದ್ದರೆ ಸರಿ ಮಾಡಿರಿ ಅಂತ. ಇನ್ನು ವಿ ಹೋಪ್ಫುಲ್ ದಟ್ ಎನಿ ಮಿರಾಕಲ್ ಮಾಡಿ ಒಂದು ಸಮಾಜದಿಂದ ಒಂದು ರೆಪ್ರೆಸೆಂಟೇಷನ್ನು ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಕೊಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ರಾಜ್ಯಾದ್ಯಂತ ನಾವು ಎಲ್ಲ ಯುವಕ ಮಿತ್ರರಿಗೆ, ಯಾಕಂದರೆ ದಿನೇಶ್ ಸಾಹೇಬರು ಒಬ್ಬ ನಮ್ಮ ಯುವ ನಾಯಕರು ನಮ್ಮ ಸಮಾಜದಿಂದ. ದೇಶಪಾಂಡೆನೂ ಕೂಡ ಹಿರಿಯ ನಾಯಕರು. ಅವರು 9 ಬಾರಿ ಗೆದ್ದಿದ್ದಾರೆ, 6 ಬಾರಿ ನಮ್ಮ ದಿನೇಶ್ ಸಾಹೇಬರು ಗೆದ್ದಿದ್ದಾರೆ. ಹಾಗಾಗಿ ನಮ್ಮ ಸಮಾಜದಿಂದ ಪ್ರಾತಿನಿಧ್ಯ ಇಲ್ಲದೇ ಇರುವುದರಿಂದ ನಮ್ಮ ರಾಜ್ಯಾದ್ಯಂತ ಎಲ್ಲ ಯುವಕರು ಒಂದು ಕರೆ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿ ಒಂದು ಆಗ್ರಹ ಪಡಿಸ್ತಾ ಇದ್ದಾರೆ. ರಿಕ್ವೆಸ್ಟಿಂಗ್, ನಾಟ್ ಪ್ರೊಟೆಸ್ಟಿಂಗ್, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಶಿವಕುಮಾರ್ ಸಾಹೇಬ್ರಿಗೆ, ನಮ್ಮ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲರಿಗೂ
ಒಂದು ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡಿ ಪ್ರಾತಿನಿಧ್ಯ ಬೇಕಾಗಿರೋದ್ರಿಂದ ಪಕ್ಷ ಇದು ಸಮುದಾಯದಿಂದ ನಾವು ಆಗ್ರಹ ಪಡಿಸ್ತಾ ಇದ್ವಿ. ದಿನೇಶ್ ಸಾಹೇಬ್ರನ್ನ ಇಲ್ಲ ದೇಶಪಾಂಡೆ ಸಾಹೇಬ್ರನ್ನ ಮಾಡಿ ಅಂತ. ಆ ದಿವಸ ಫ್ರೀಡಮ್ ಪಾರ್ಕ್ನಲ್ಲಿ ಇಡೀ ರಾಜ್ಯದಿಂದ ಬ್ರಾಹ್ಮಣ ಪ್ರತಿನಿಧಿಗಳು ನಾವು ಯಾವತ್ತೂ ಸಂಖ್ಯೆ ಲೆಕ್ಕಲ್ಲ, ಓಕೆ, ನಮಗೆ ಪ್ರತಿನಿಧಿಗಳು. ಸೊ ಆದ್ದರಿಂದ ಅವರೆಲ್ಲ ಬರ್ತಾರೆ. ಬಂದಾಗ ಮತ್ತೆ ಇನ್ನೂ ನೀವು ಈಗ ಆಗಿರ್ತಕ್ಕಂಥ ಅತಾಚುರ್ಯವನ್ನು ಸರ್ಕಾರ ಪಕ್ಷಕ್ಕೆ ಗಮನಕ್ಕೆ ತಂದು ನಾವು ನಿರೀಕ್ಷಣೆ ಮಾಡ್ತೀವಿ. ಅದು ಮುಂದಿನ ಭಾಗವಂತ. ನೂತನವಾಗಿ ರಚಿಸಿರುವ ಮಂತ್ರಿಮಂಡಲದಲ್ಲಿ ಬ್ರಾಹ್ಮಣರಿಗೆ ಪ್ರಾತಿನಿಧ್ಯ ಸಿಗದೇ ಇರೋದ್ರ ಬಗ್ಗೆ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಘ ಮತ್ತು ಎಲ್ಲ ಸಂಘಟನೆಯವರು ಸೇರಿ ಬ್ರಾಹ್ಮಣ ಸಮುದಾಯ ಇವತ್ತಿಲ್ಲಿ ನಾವು ನಮ್ಮ ನೋವನ್ನು ಸರ್ಕಾರಕ್ಕೆ ತಿಳಿಸೋ ರೀತಿಯಲ್ಲಿ ಇವತ್ತೊಂದು ಸಾಂಕೇತಿಕವಾಗಿ ಇವತ್ತು ನಾವು ಸಭೆ ಕರೆದಿದ್ದೀವಿ. ನಮ್ಮಲ್ಲಿ ಅತಿ ಹಿರಿಯರಾದ ಬ್ರಾಹ್ಮಣ ಶಾಸಕರಾದ ದೇಶಪಾಂಡೆಜಿ ಇದ್ದಾರೆ, ಹಾಗೂ 9 ಸಲ 10 ಸಲ ಗೆದ್ದಿರೋಂಥವ್ರು, 6 ಸಲ ಗೆದ್ದಿರೋಂಥ ದಿನೇಶ್ ಗುಂಡೂರಾಯರು ಇದ್ದಾರೆ, ಹಾಗೂ ವಿಶ್ವಾಸ್ ವೈದ್ಯರು, ಆಮೇಲೆ MLC ಆದ ನಮ್ಮ UB ವೆಂಕಟೇಶ್ ಅವರು ಇದ್ದಾರೆ, ಹಾಗೂ ಸಾಕಷ್ಟು ಹಿರಿಯರಿದ್ದಾರೆ. ಈಗ ನಮ್ಮ ಜಯಸಿಂಹರಾವ್ ಅವರು ಹೇಳ್ದಂಗೆ 53 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವರು. ಅದರಿಂದ ನಮ್ಮ ಬ್ರಾಹ್ಮಣ ಸಮುದಾಯನ ನೀವು ಕಡೆಗಣಿಸಬೇಡಿ. ಯಾವ ಕಾರಣದಿಂದ ಕಡೆಗಣಿಸಿದ್ದಾರೆ ಅಂತ ನಾವು ಹೇಳೋದಿಲ್ಲ. ಇದು ಅವರ ಇದರಿಂದ ಹೋಗಿದೆಯೋ, ಹೈಕಮಾಂಡಿಗೆ ತಿಳಿದಿಲ್ವೋ, ಅಥವಾ ನಮ್ಮ ಶ್ರೇಷ್ಠತೆಯನ್ನು ನೀವು ಜ್ಯೇಷ್ಠತೆ ಅಂತ ನೀವು ಮಾನದಂಡವಾಗಿ ತಗೊಳ್ಳಿ. ಯಾಕಂದರೆ ನಮ್ಮ ದೇಶಪಾಂಡೆಜಿಯವರು ಇಡೀ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಂಥವ್ರು ದೇಶಪಾಂಡೆಜಿಯವರು. ಹಾಗೂ ಕರ್ನಾಟಕದಲ್ಲಿ ಈಗಾಗಲೇ ಆಗಿರುವಂಥ 25 ಮುಖ್ಯಮಂತ್ರಿಗಳಲ್ಲಿ ಶ್ರೇಷ್ಠ ಮುಖ್ಯಮಂತ್ರಿಗಳು ಇಬ್ಬರಲ್ಲಿ ನಂಬರ್ 1 and 2 ಬರುವಂಥವ್ರು ನಮ್ಮ ಗುಂಡೂರಾಯರು ಮತ್ತು ರಾಮಕೃಷ್ಣ ಹೆಗಡೆ ಅವರು. ಇಂಥ ಸೇವೆ ಮತ್ತು ಈ ನಾಡಿಗೆ ಕೊಟ್ಟಂಥ ಬ್ರಾಹ್ಮಣರನ್ನು ಕಡೆಗಣಿಸಬೇಡಿ. ಯಾಕಂದರೆ ಬ್ರಾಹ್ಮಣರು ಈ ಸಮಾಜದ ಆಸ್ತಿ. ಬ್ರಾಹ್ಮಣರನ್ನು ಬಿಟ್ಟರೆ ಸಮಾಜ ಮುಂದಾಗೋಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣರನ್ನು ಒಟ್ಟಾಗಿ ತೊಗೊಂಡೋಗ್ಬೇಕಾಗತ್ತೆ ಅಂತ ನಮ್ಮ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀವಿ. ನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ನಾವೆಲ್ಲ ಇಲ್ಲಿ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದೇವೆ. ಕಳೆದ 70 ವರ್ಷದ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಸ್ವಾತಂತ್ರ್ಯ ಬಂದ ನಂತರದ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಬ್ರಾಹ್ಮಣರು ಇಲ್ಲದೇ ಇರುವುದೇ ಒಂದು ಆಶ್ಚರ್ಯವಾದಂಥ ಸಂಗತಿ. ಈ ವಿಚಾರ ನಮ್ಮ ಇಡೀ ಸಮುದಾಯದಲ್ಲಿ ಪ್ರತಿಧ್ವನಿಸಿದೆ. ಅನೇಕರಿಗೆ ಬೇಸರವಾಗಿದೆ, ಅನೇಕರಿಗೆ ನಿರಾಶೆಯಾಗಿದೆ. ಹಾಗಾಗಿ ಈ ವಿಚಾರವನ್ನು ಕಳೆದ 2-3 ದಿನದಲ್ಲಿ ತುಂಬ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಚರ್ಚೆ ಆಗಿತ್ತು. ಅದರಲ್ಲೂ ಸಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸುಮಾರು 88,000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಈಗ ಇದರಲ್ಲಿ ಕಾಂಗ್ರೆಸ್ಸಿನ ಪಕ್ಷದ ಅನೇಕ ಹಿರಿಯ ಮುಖಂಡರು ಕೂಡ ನಮ್ಮಲ್ಲಿ ಸದಸ್ಯರಿದ್ದಾರೆ. ಅವರು ಎಲ್ಲರೂ ಕೂಡ ಇದರ ಬಗ್ಗೆ ದೀರ್ಘವಾಗಿ ಚರ್ಚೆಗಳು ಮಾಡಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವೊಂದು ಪ್ರತಿಭಟನೆ ಮಾಡಲೇಬೇಕು, ಸರ್ಕಾರದ ಗಮನ ಸೆಳೀಬೇಕು ಅಂತ ಹೇಳಿದ್ರಿಂದ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ.